ಸೀರೆ ಸೀರೆ ರೇಷ್ಮೆ ಸೀರೆ ಮೈಸೂರು ಸಿಲ್ಕ್ ಸ್ಯಾರೀಸ್ ಫ್ಯಾನ್ಸಿ ಸ್ಯಾರಿ ಸೀರೆ ಸೀರೆ ಫ್ಯಾನ್ಸಿ ಸೀರೆ ಸೀರೆ ಹೊಸ ಹೊಸ ಸೀರೆಗಳು ಹೊಸ ಹೊಸ ಕಲೆಕ್ಷನ್ ಬಂದಿದೆಯಮ್ಮ ಬಂದ್ರಮ್ಮ ಸೀರೆಗಳು ಹೊಸ ಹೊಸ ಕಲೆಕ್ಷನ್ ಇದೆ ಸೀರೆ ಸೀರೆ ಏನಪ್ಪ ಇವ್ರೊಂದು ನೋಡ ಇಲ್ಲ ಯಾರು ಇನ್ಸ್ಪೆಕ್ಟ್ ನೋಡ್ರು ಇವ್ರಿಗೆ ಎಷ್ಟು ಹಚ್ಕೊಂಡ್ರು ಯಾರು ಆಸ್ಕೆ ಬರಬಲ್ರು ಸೀರೆ ಸೀರೆ ಏನಣ್ಣ ಹೊಸ ಹೊಸ ಡಿಸೈನ್ ಸೀರೆ ತಂದಿದ್ದೀರೇನಣ್ಣ? ಕಣಕ ಹೊಸ ಹೊಸ ಡಿಸೈನ್ ಸೀರೆ ತಂದೀನಿ ಚಾಪೆ ಹಾಕಕ್ಕ ಬಟ್ಟೆ ಹಿಡ್ಕನು ಅಯ್ಯೋ ಬರೋಣ ಅಲ್ಲ ಮನೆ ಹತ್ತ ಜಗ್ತಿದೆ ಬಾ ಅಲ್ಲಿ ಇಳಪ್ಪ ನಾನು ಎಲ್ಲಾರನ್ನೂ ಕರಿತೀನಿ ನಮ್ಮೂರವ್ರನ್ನ ಎಲ್ಲಾರನ್ನೂ. ಸರಿ ಕಣಕ ಆಯ್ತು ಕರಿಯಕ್ಕ ವ್ಯಾಪಾರ ಆಗಲಿ ನನಗೂ ಅಣ್ಣ ಚೆನ್ನಾಗಿ ವ್ಯಾಪಾರ ಮಾಡ್ಕೊಡ್ತೀನಿ ನನ್ಗೇನು ಕೊಟ್ಟಿಯಾ ನೀನು? ಯಾಕೋ ನಾನು ಹೊಟ್ಟೆಪಾಡು ಗೊತ್ತು ಮಾರೋನು ಏನು ಕೊಡೋಣಕ್ಕ ನಿನಗೆ? ಅಲ್ಲ ಕನ್ನಡ ನಾನು ಯಾರು ಕರೆದ್ಬಿಟ್ಟು ವ್ಯಾಪಾರ ಮಾಡಿಸ್ತೀನಲ್ವೇ ಅದಕ್ಕೆ ನನಗೇನಾರು ಹಸಿ ಕೊಡ್ಬೇಕಪ್ಪ. ಆಯ್ತು ಕಣಕ ನೀನು ತಗೊಳ್ಳೋ ಸೀರೆಲಿ 100 ರೂಪಾಯಿ ಹಿಡ್ಕೊಂಡು ಕೊಡು. ಸರಿ ಹಂಗಾರೆ ನಾನು ಅದೇ ನಮ್ಮನೆ ಆ ಜಗ್ತಿತವ ಇಳುತ್ತಡಿ ನಾನು ಎಲ್ಲಾರನ್ನೂ ಕರಿತೀನಿ. ಯಾವುದೋ ಒಳ್ಳೆ ಬಕ್ರ ಬಂದಿರಂಗದೆ ನಮ್ಮೂರ್ನ ಹೆಂಗಸನ್ನೆಲ್ಲ ಸೇರಿಸ್ಬಿಟ್ಟು ಸೀರೆ ವ್ಯಾಪಾರ ಮಾಡ್ಬಿಡ್ಬೇಕು ಇವತ್ತು. ಓ ಕೆಂಪಕ್ಕ ದಯಕ ತಿಮ್ಮಜ್ಜಿ ಏ ವಾಣಿ ಎಲ್ಲರೂ ಬಂದ್ರೆ ಸೀರೆ ಬಂದವೆ ಕಣ. ಬಂದ್ರಿ ಗೌರಮ್ಮ ಎಲ್ಲರೂ ಬಂದ್ರಿ ಸೀರೆ ಬಂದವೆ ಕಣ. ಅದೇನೇ ಮಗ ಹಂಗರ್ಸ್ಕೊತಾ ಇದೆಯಲ್ಲ ಅಮ್ಮ ಹೊಸ ಹೊಸ ಸೀರೆ ಬಂದಿದೆ ಅಂತ ಕಣ್ ಬಾ ನಮ್ಮಂತ ಪಿಂಡಿ ಬಿಚ್ಚ ಕೇಳಿದ್ನಿ ಕಣ ಸೀರೆ ತಗೊಳ್ಳೋಣ. ಹೌದೇನೆ ಮಗ? ಅಯ್ಯೋ ನಾನು ಒಂದು ಸೀರೆ ತಗೋಬೇಕಿತ್ತು ಕಣಗೆ. ನಡಿ ನಾನು ಬರ್ತೀನಿ. ಅದೇ ಯಾಕಪ್ಪ ಹಂಗೆ ಒತ್ಕೊಂಡಿದ್ದೀನಲ್ಲ ಪಿಂಡಿಯ ಮಡಗಪ್ಪ ಬಿಚ್ಚಪ್ಪ ಸೀರೆಗಳ. ತಡಿಯಮ್ಮ ಬಿಚ್ತೀನಿ ಒಂದು ನಿಮಿಷ ತಡ್ಕೊಳಮ್ಮ. ಜಲ್ದಿ ಬಿಚ್ಚೋಣ ನೀನು. ಇದೇಂದ್ರಕ್ಕ ಎಲ್ಲ ಒಂಟ ಸೇರ್ಕೊಬಿಟ್ಟು ಸೀರೆಗೆ ಹಿಂಗಿದ್ರೆ ಚಂದ ಕಣಕ ವ್ಯಾಪಾರ ಮಾಡಕ್ಕೆ ತೆಗಿತೀನಿ ಸೀರೆಗಳ ಎಲ್ಲ ಬರ ಹಾಕೊಬಿಡಕ್ಕ. ಅಯ್ಯೋ ತೋರ್ಸಪ್ಪ ಫಸ್ಟ್ ಹೆಂಗಿದ್ದವೋ ಏನೋ. ಚೆನ್ನಾಗಿರಲ್ಲ ಹೊಸ ಡಿಸೈನ್ ತಂದಿದ್ದೀನಿ ಕಣಕ್ಕ ಚೆನ್ನಾಗಿ ತಗೊಳ್ಳಿ ತಳಕ. ಅಯ್ಯೋ ನಾನು ಸಾಯಿದ್ಕೆ ಹೋಗಿದೆ ಸಿಟಿಗೆ ಹೋಗಿದೆ ಅಲ್ಲಿ ಸೀರೆ ಹಾಕೊಂಡು ನನಗೆ ಅಡ್ಜಸ್ಟೇ ಆಗಲಿಲ್ಲ. ನೋಡೋಣ ನಿನ್ನತ್ರ ಎಂತ ತೆಗಿಯೋಣ ನೋಡೋಣ. ಏ ಲಕ್ಷ್ಮಕ್ಕ ನನಗೆ ಚೆನ್ನಾಗಿದೆ ಸೀರೆ ತಗೊಡು ನೋಡಿ ನನಗೊಂದು ನನ್ನ ಮಗಳಿಗೊಂದು ಕಣ. ನೀನು ತೊಸೆಗೆ ಬೇಡವಮ್ಮ. ಅಯ್ಯೋ ರೌಮಣ್ಣ ತಗೊಡ್ತಾಳೆ ನಾನು ಯಾಕೆ ತಗೊಡೋಣ? ನೋಡ್ರಕ್ಕ ಇವು ಹೊಸ ಡಿಸೈನ್ ಸೀರೆಗಳು ಈಗ ಬಂದಿರೋವೆಲ್ಲ ಕಾಂಚಿಪುರಂ ಸೀರೆ. ಇವು ಒಂಥರ ಸಿಲ್ಕ್ ಟೈಪು ಒಂಥರ ಸ್ಮೂತ್ ಬಟ್ಟೆ ಜರಿ ಸಿಲ್ಕು ನೋಡಿ ಚೆನ್ನಾಗವೆ ಕಣ ಬಟ್ಟೆ ಇವು. ಇದೇನಣ್ಣ ಅಜ್ಜಿ ಉಟ್ಕೊಳ್ಳೋ ಇದ್ದಂಗವೆ ಸೀರೆ. ತಿಮ್ಮಜ್ಜಿ ನೋಡಿ ನೀನು ನಿಂತವ ನನ್ಗೇನು ಮಹಾ ವಯಸ್ಸಾಗಿದೆ ಅದು. ಏನು ಚೆನ್ನಾಗಿ ಹೇಳ್ದೆ ಅಜ್ಜಿ ಉಟ್ಕೊಳ್ಳೋ ಸೀರೆ ಅಂತೀನಿ ನಾನು ತಗೋ ಅಂತಲಗೆ ನೀನು. ನೀನು ಅಜ್ಜಿ ಅಲ್ದೆ ಇನ್ನೇನಮ್ಮ ತಿಮ್ಮಮ್ಮ? ನಿನ್ನ ಅಸ್ತಾನ ಮಾಡಬೇಡ ಸುಮ್ಮನಿರು. ಸೀರೆ ನೋಡ್ತೀನಿ ಫಸ್ಟ್ ಹೆಂಗಿದ್ದಾವು ಅಂತ ಮುಟ್ಟಿ ತಗೊಳ್ಳಿ ಅಕ್ಕ ಮುಟ್ಟಿ ನೋಡಿ ಚೆನ್ನಾಗಿವೆ ಕಣ ಸೀರೆ. ಏನ್ ರೇಟ್ ಅಣ್ಣ ಇವು ಸೀರೆ? ಇವು 2,500 ಕಣಕ ಚೆನ್ನಾಗವೆ ಸೀರೆ ಒಳಗೆ ಸ್ಮೂತ್ ಆಗವೆ ಬಟ್ಟೆ 2,500 ರೂಪಾಯಿ. ಏನ ಈ ಸೀರೆಗೂ ಸೇರ್ಸಿ ಹೇಳ್ತಾ ಇದ್ದೀರಾ? ಒಂದ್ ಸೀರೆಗೂ 2,000? ಯಾಕೋ ಒಂದ್ ಸೀರೆಗೆ ಕಣಕ ಯಾರಕ್ಕ 2,000 ರೂಪಾಯಿ ಸೀರೆ ಕೊಟ್ಟರು? ಅಲ್ಲ ಕಣಣ್ಣ ಒಳ ಹಳೆ ಸೀರೆ ಇದ್ದಂಗವೆ ಇವಕ್ಕೆ 2,000 ಹೇಳ್ತಿಯಲ್ಲಣ್ಣ. ತಗಿ ಸೈಡಿಗೆ ಮಾಡಬಿಟ್ಟು ಬೇರೆ ತೋರ್ಸು. ಇವು ನೋಡ್ರಕ್ಕ ಸಾಫ್ಟ್ ಸಿಲ್ಕು ಇವಾಗ ಬಂದಿರೋ ಸೀರೆ ಚೆನ್ನಾಗವ ನೋಡಿ ಒಳಗೆಲ್ಲ ಬುಟ್ಟವೆ ಯಾವ ಕಲರ್ ಬೇಕು ಅಂದ್ರವೆ ಸಾಫ್ಟ್ ಬಟ್ಟೆ ನಮಗೆ ಬೆಣ್ಣೆ ಬಿಡ್ದಂಗೆ ಬಟ್ಟೆ 1,800 ರೂಪಾಯಿ ನೋಡಿ ಚೆನ್ನಾಗವೆ ಕಣ. ಲಕ್ಷ್ಮಕ್ಕ ಚೆನ್ನಾಗಿರಂಗವಲ್ಲ ಸೀರೆ ಒಂಥರ 5 ಕಲರ್ ನನ್ಗೆ ಇಷ್ಟ ಆಯ್ತು ಕಣಗೆ. ಬೇಬಿ ಪಿಂಕು ಆಕಾಶ ನೀಲಿ ಅದಲ್ಲ ಅದು ಚೆನ್ನಾಗಿರಂಗದವ ಸೀರೆ ನೋಡಗೆ ಅದ ಮೌ ಅವೇನು ಚೆನ್ನಾಗಿದೆ ಸುಮ್ಮನಿರು. ಇವೆಲ್ಲ ಹಳೆ ಡಿಸೈನು ಕಣ. ಯಾವ್ದಾರು ಹೊಸ ಡಿಸೈನ್ ತಕೊಡ್ತೀನಿ ಕಣ ನಿನಗೆ. ಅಣ್ಣ ಹೊಸ ಸರ ಡಿಸೈನ್ ಯಾವುದು ಇಲ್ವೇನಣ್ಣ? ಎಲ್ಲ ನನ್ನ ಹತ್ರ ಇರೋ ಥರ ಸೀರೆಗಳೇ ತೋರಿಸ್ತಾ ಇದೆಯಾ? ಯಾವುದು ಹೊಸ ಡಿಸೈನ್ಗಳು ಸ್ಯಾರಿಗಳು ತಂದಿಲ್ವ ನಿನ್ನ ಹತ್ರ? ತೋರಿಸ್ತೀನಿ ಅಕ್ಕ ತೋರಿಸ್ತೀನಿ ಕಣ. ಏನ ಇನ್ನೇನು ತೋರಿಸ್ಯೋ ಏನೋ ಕಣೆ. ಈ ಸೀರೆಗೆ 1,800 ರೂಪಾಯಿ ಹೇಳ್ತೀಯಲ್ಲ. ನನ್ ಘನವಾಗ 400 ರೂಪಾಯಿ ಕೊಟ್ಬಿಟ್ಟು ತಗೊಂಡಿದ್ದೀನಿ ಇದ್ರಲ್ಲಿ ಸಿಟಿಲಿ. ಅಯ್ಯೋ ಒಗ್ಗತ್ತಾಗಿ ಸೇಮ್ ಸೀರೆ ಅಂತವದೆ 400 ರೂಪಾಯಿ ಕೊಟ್ಟು ತಗೊಂಡಿದ್ದೀನಿ ಸಂತಿದ್ರಲ್ಲಿ. ಈ ನೋಡಿದ್ರೆ 1,800 ರೂಪಾಯಿ ಹೇಳ್ತೀಯಲ್ಲ ಅಣ್ಣ. ಅಕ್ಕ ಕ್ವಾಲಿಟಿ ಮೇಲೆ ಹೋಗ್ತದೆ ಕಣಕ ಬಟ್ಟೆ ಕ್ವಾಲಿಟಿ ಮೇಲೆ. ನಂದು ಹಿಂಗೇನೆ ಕಣ್ ತಗೊಳ್ಳೋಣ ಸೀರೆ ಕ್ವಾಲಿಟಿ. ಆಯ್ತು ಕಣಕ ಬೇರೆ ತೋರಿಸ್ತೀನಿ ನೋಡಕ್ಕ. ಇವು ನೋಡಕ್ಕ ಪ್ಯೂರ್ ಕಾಟನ್ ಸ್ಯಾರಿ ಒಳಗೆಲ್ಲ ಬುಟ್ಟ ಅದೇ ಬಾರ್ಡ್ರು ಅದೇ ಎಲ್ಲ ಅದೇ ಸೀರೆ. ಇದು ಹೊಸ ಡಿಸೈನ್ ಸೀರೆ ಇವಾಗಲೇ ಬಂದಿರೋದು. ಸುಂಪುತ್ಕ ಇಂಥ ಸೀರೆ ಅಲ್ಲಿ ಎಷ್ಟು ಬಿಟ್ಬಿಟ್ಟಿದ್ದಾನ ನಾನು. ಇಂಥದ್ದೇ ಮ್ಯಾಲದಲ್ಲ ಹಸು ಕಲರು ಸೇಮ್ ನಂತವೇ ಅದೇ ಕಣ. ನನ್ನ ಮಗಳು ತಕೊಟ್ಟಿದ್ದ ಕಣ ನನಗೆ. ಅಯ್ಯೋ ಇವೇನಪ್ಪ ಯಾವ ಸೀರೆ ತೋರಿಸಿದ್ರು ಇದ್ದಂತವದೆ ಅಂತಾರೆ. ಇಲ್ಲ ಕಣಕ ಹೊಸ ಡಿಸೈನು ಈಗಲೇ ಬಂದಿರೋದು ಮಾರ್ಕೆಟ್ಗೆ. ಅಣ್ಣ ಸುಂಪುತ್ಕ ನಂತವು ಸೇಮ್ ಅದೇ ಕಣ. ಈ ಕೆಂಪುದಲ್ಲ ಇದು ಇಂಥದ್ದು ನನ್ನ ಹತ್ರ ಅದೇ ಕಣ. ರೇಟ್ ಎಷ್ಟಿದ್ರದು ಅಕ್ಕ? ಇದು ಪ್ಯೂರ್ ಕಾಟನ್ ಸೀರೆ 2,700 ರೂಪಾಯಿ. ಇದೆಲ್ಲ ಅದಲ್ಲ ಈ ಬಾರ್ಡ್ರು ನೀನು ಎಷ್ಟು ಒಗ್ದು ಇದು ಮಾಡಿದ್ರು ಒಂಚೂರು ಇದಾಗಲ್ಲ ಒಂಚೂರು ಸುಕ್ಕಾಗಲ್ಲ ಏನಾಗಲ್ಲ. ಪ್ಯೂರ್ ಇದ್ರದ್ದು ಕಾಟನ್ ಸೀರೆ ಇವೆಲ್ಲ. ಅಣ್ಣ ನೀನು ನಿಜ ನೀನು ಮಾರಕ್ಕೆ ಬಂದಿಲ್ಲ ಬಿಡು. ನೀನು ಮಾರಕ್ಕೆ ಬಂದಿದ್ರೆ ಇಷ್ಟೊಂಥರ ರೇಟ್ ಹೇಳ್ತಿರ್ಲಿಲ್ಲ. ಏನು ಪಿಂಡಿ ಕಟ್ಕೊಂಡು ವಾಪಸ್ ಹೋಗ್ಬೇಕು ಅಂತ ಇಷ್ಟೊಂಥರ ರೇಟ್ ಹೇಳ್ತಾ ಇದ್ದೀನಿ ಅಣ್ಣ ನೀನು. ಹಿಂಗೆ ರೇಟಾ? ಅದೇ ಕಣವ
ಏನ್ ರೇಟ್ ಹೇಳ್ತಾವ ನೋಡಿ ಬಣ್ಣ. ಅಯ್ಯೋ ಶಿವನೇ ಕೆಟ್ಟೆ ಹೋಗತ್ತಾಗಿ. ಕನ್ನಡ ಯಾಕೋ ಇಷ್ಟೊಂಥರ ರೇಟ್ ಹೇಳ್ತಿದ್ದೀನಿ ನೀನು. ಅಯ್ಯೋ ಇಂತಿವೆಲ್ಲ ಸೀರೆಗಳ ನಾವು 300 ರೂಪಾಯಿ 400 ರೂಪಾಯಿ 500 ರೂಪಾಯಿಗೆಲ್ಲ ತಗೊಂಡಿದ್ದೀವಪ್ಪ. ನೀನು ನೋಡ್ರಿ 1000 ರೂಪಾಯಿ ಕಮ್ಮಿ ಯಾವ ಸೀರೆನೂ ಹೇಳವಲ್ಲೇ. ಅಕ್ಕೋ ಇವಾಗ ಕಷ್ಟದೇ ಕಣಕ ರೇಟ್ ಆಗ್ತದೆ ಸೀರೆ ಎಲ್ಲ ನಿಮ್ಗೆ ಗೊತ್ತಿಲ್ಲ. ಏ ಸುಬ್ಬುತ್ಕೊಳ್ಳೆ ಅಣ್ಣ, ಏನ್ ಗೊತ್ತಿಲ್ಲ ಅಂದಿ. ಅಯ್ಯೋ ನಾವೇನ್ ಪೇಟೆ ಕಂಡಿಲ್ವೇ, ಓಡಾಡಲ್ವೇ, ನಾವೇನು ಬೆಂಗಳೂರು ದಿಕ್ಕ ಹೋಗಲ್ವೇ, ಮೈಸೂರು ದಿಕ್ಕ ಹೋಗಲ್ವೇ, ಯಾವ ಊರ್ಗ್ ಹೋಗಲ್ಲ, ಎಲ್ಲ ಕಡೆ ದಿಕ್ಕ ಹೋಗ್ತೀವಿ ನೋಡ್ತೀವಿ ಕಣ. ಅಯ್ಯೋ ಇವೇನ್ ಚೆನ್ನಾಗೇ ಇಲ್ಲ ಸೀರೆ ಇಷ್ಟೊಂಥರ ಹೇಳ್ತೀಯಪ್ಪ. ಅಯ್ಯೋ ಯಾಕೋ ಇಷ್ಟ ಇದ್ದಾರ ಕಣ ಲಕ್ಷ್ಮಕ್ಕ, ನಾನು ಹೋಯ್ತೀನಿ ಅತ್ತಾಗೆ. ಅಮ್ಮ ಇನ್ನೂ ಸೀರೆ ಅವೇ ತೋರಿಸ್ತೀರಮ್ಮ, ಹೋಗ್ಬೇಡ. ಅಣ್ಣ ತಗ್ಗಿ ಬಿರ್ಬಿರ್ನೆ, ನಮ್ಮ ಮನೇಲಿ ಕೆಲಸ ಕಣ ಚೆನ್ನಾಗಿರವ. ಅಣ್ಣ ಇವು ಚೆನ್ನಾಗವೆ ಕಣ ಸೀರೆ. ಇವೆಷ್ಟನ್ನ ರೇಟು? ಮುಕ್ಕಣ್ಣ ಇವೊಂಥರ ಸೀರೆ ಚೆನ್ನಾಗವೆ. ಹೆಂಗಣ್ಣ ರೇಟು? ಮೈಸೂರು ಸಿಲ್ಕ್ ಇದ್ದಂಗವೆ. ಇದು ಮೈಸೂರು ಸಿಲ್ಕ್ ಟೈಪ್ ಕಣಕ. ಸ್ಕ್ರಾಪ್ ಸಿಲ್ಕ್ ಅಂದ್ಬಿಟ್ಟು ಸಾಫ್ಟ್ ಸಿಲ್ಕ್ ಅಂತ ಬರ್ತದೆ ಅದು. ಇದು ಚೆನ್ನಾಗವೆ ಬಟ್ಟೆ, ಮೆತ್ತಗೆ ಬಟ್ಟೆ, ಒಂದೇ ಇಡಿ ಆಗೋದು ಬಟ್ಟೆ ಹಿಡಿದ್ರೆ. ಹಾ ಇವು ಅಡ್ಡಿ ಇಲ್ಲ, ಸೀರೆ ಚೆನ್ನಾಗವೆ. ಬಣ್ಣ ಬಾರ್ಡ್ರು ದಡಿ ಎಲ್ಲ ಚೆನ್ನಾಗವೆ, ಪರವಾಗಿಲ್ಲ ಈ ಸೀರೆ ತಗೋಬಹುದು. ಏನ ಎಲ್ಲಾರು ಚೆನ್ನಾಗದೆ ಅಂತವ್ರೆ, ರೇಟ್ ಹೇಳೋಣ ಇದ್ರದ. ಯಾಕ ಇವೆಲ್ಲ ಸೀರೆನು 2,500 ರೂಪಾಯಿ. 2,500 ರೂಪಾಯಿ ಸೀರೆ. ರೇಷ್ಮೆ ಸಿಲ್ಕ್ ಪ್ಯೂರ್ ಮೈಸೂರು ಸಿಲ್ಕ್ ಸೀರೆ ಬರ್ತಾವಲ್ಲ ಆ ಥರ ಲುಕ್ ಕೊಡ್ತವೆ ನಿನಗೆ. ಇದೇನಣ್ಣ ಹಿಂಗೆ ಹೇಳ್ತಿದ್ದಿ, ತಗೊಂಡು ಇಲ್ದವ್ರಿಗೆ ಹೇಳ್ದಂಗೆ ಹೇಳ್ತಿದ್ದಿ. ನಂತ 12,000 ರೂಪಾಯಿ ಮೈಸೂರು ಸಿಲ್ಕ್ ಅದೇ ತಂದು ತೋರ್ಸನೆ. ಐ ಇದೇನು ಹಿಂಗೆ ಹೇಳ್ತಿಯಲ್ಲ, ಮೈಸೂರು ಸಿಲ್ಕ್ ಸೀರೆನ ಬರ್ತದಪ್ಪ ನೀನು ಹೇಳೋ ರೇಟ್ಗೆ. ಅದೇ ಅಪ್ಪ, ಪ್ಯೂರ್ ರೇಸ್ ಮೈಸೂರು ಸಿಲ್ಕ್ ಸೀರೆನ ತಗೋಬಹುದು. ಇನ್ನೊಂದು 2,000 ರೂಪಾಯಿ ದುಡ್ಡು ಹಾಕಿದ್ರೆ ನೀನು ಅಷ್ಟೊಂತರ ಹೇಳ್ತಿಯಲ್ಲಣ್ಣ. ಅಕ್ಕೋ ಇದು ಮೈಸೂರು ಸಿಲ್ಕ್ ಕಣಕ. ಒಂಚೂರು ಇದು ಬಾರ್ಡ್ರು ಇದು ಅಷ್ಟೇ. ಇದೆಲ್ಲ ಬಟ್ಟೆ ಎಲ್ಲ ಮೈಸೂರು ಸಿಲ್ಕ್ ಸಾಫ್ಟು. ಅಣ್ಣ ನನ್ನ ಹತ್ರ ಪ್ಯೂರ್ ಮೈಸೂರು ಸಿಲ್ಕ್ ಇದ್ದಾವಣ್ಣ, ಇದ್ರೆ ತೋರ್ಸೋಣ. ಅವೇ ಕಣಕ ತೋರಿಸ್ತೀನಿ ತಡಿಯಕ. ಇಲ್ಲಿ ನೋಡ್ರಕ್ಕ 2 ಥರ ಐತೆ ಮೈಸೂರು ಸಿಲ್ಕಲ್ಲಿ. ಒಂದು ಸಣ್ಣ ಬಾರ್ಡ್ರು, ಒಂದು ದೊಡ್ಡ ಬಾರ್ಡ್ರು. ಯಾವ್ದಾರ ತಗೊಳ್ಳಿ 2,500 ರೂಪಾಯಿ. ಓ ಅಣ್ಣ ಇದೇನು ಹಿಂಗೆ ಹೇಳ್ತಿಯಲ್ಲ, ಕೊಡೋದೇಳು ಸೀರೆ. ಸೀರೆ ಚೆನ್ನಾಗವೆ ಕಣ, ಎಲ್ಲರೂ ಒಂದೊಂದು ತಗೋತೀವಿ. 5 ಕೊಡೋದೇಳು ರೇಟಾ. ಏನೋ ನೀವು 5 ಸೀರೆ ತಗೋತೀನಿ ಅಂದ್ರೆ ಏನೋ ಒಂದು 100 ರೂಪಾಯಿ ಕಡಿಮೆ ಮಾಡ್ಕೊಡಿ. 2,400 ರೂಪಾಯಿ 2,400 ರೂಪಾಯಿ ಮಾಡ್ಕೊಡು. ಕೇಳ್ತಿಮ್ಮಜ್ಜಿ, ಅವ್ನು ಅಷ್ಟೊಂಥರ ರೇಟ್ ಹೇಳ್ತಾನಲ್ಲ, ನೀನೊಂದು ರೇಟ್ ಕೇಳ್ತಿಮ್ಮಮ್ಮ. ಕೇಳಕ್ಕೇನಿದ್ದದ್ಲೆ ಅದ್ರಲ್ಲಿ. ಏ ಮನೇಲಿ ಸಿವುಳು ತಗೊಂಡವಳೆ ಸಿವಿ, ಮುರ್ಕಣಪ್ಪ ಸಿವಿ ಇಂಥದೇ ಸೇಮ್ ಸೀರೆ ತಗೊಂಡವಳೆ 500 ರೂಪಾಯಿ ಕೊಟ್ಟಿ. ಯಪ್ಪ ಎಂತ ಖತರ್ನಾಕ್ ಹಿಂಗಸ್ಗೆ ಅವ್ರಿಗೆ ಇವರು. ಏನು ರೇಟ್ಗೆ ಕೇಳ್ತಾರೆ? 500 ರೂಪಾಯಿಗೆ ಕೇಳ್ತಾರೆ. ಯಪ್ಪೋ ಹೋಗತ್ತಾಗ. ಅಕ್ಕ ಯಾರಕ್ಕ ಕೊಡ್ತಾರೆ 500 ರೂಪಾಯಿಗೆ ಇಂಥ ಚೆನ್ನಾಗಿರೋ ಸೀರೆನಾ? ಅಣ್ಣ ತಗೊಂಡವ್ರೆ ಕಣಣ್ಣ, ಅದಕ್ಕೆ ಹೇಳ್ತಾರದು. 500 ರೂಪಾಯಿ ಕೊಟ್ಟು ತಗೊಂಡವ್ರೆ ನಮ್ಮೂರಲ್ಲೇ ಎಷ್ಟೊಂಥರ ಸೀರೆನ. ಅಲ್ಲ ಕಣಕ, ಮೈಸೂರು ಸಿಲ್ಕ್ ಸೀರೆನ ಯಾರು 500 ರೂಪಾಯಿ ಕೊಟ್ಟಾರಕ್ಕ? 500 ರೂಪಾಯಿ ನಾನು ಅಂತ ತಗೋತೀನಿ ಕಣಪ್ಪ. 500 ರೂಪಾಯಿ ಕೊಡ್ಬೋದು. ಈ ಸಣ್ಣ ಇಂಚನ್ನೇ ಕೊಡ್ಬೇಕಾದ್ರೆ ನನಗೆ 500 ರೂಪಾಯಿ ಕೊಡ್ತೀವಿ ಕಣ. ಅಕ್ಕೋ 500 ರೂಪಾಯಿಗಂತೂ ಬರಲ್ಲ ಬಿಡು. ನನಗೆ ಬಂದಿಲ್ಲ, ನಮ್ಮ ಮನೆಗೆ ಬಂದಿಲ್ಲ ಈ ರೇಟ್ಗೆ 500 ರೂಪಾಯಿಗೆ. ನಾನು ನಿನಗೆಲ್ಲ ಸಿನ ತಂದ್ಕೊಡನೆ 500 ರೂಪಾಯಿ ಬರಲ್ಲ ಬಿಡು. ಆಗಲ್ಲ ಬಿಡು. ಇದೇನಣ್ಣ ಹಿಂಗಾಡ್ತಿದ್ದಿ? ಅವ್ರೆಲ್ಲ ತಗೊಂಡವ್ರೆ ಅಂತ ಹೇಳ್ತಲ್ವ ಅಮ್ಮ. ಒಂದ್ರದ್ದು 2 ವ್ಯಾಪಾರ ಮಾಡಾರೆ, ಕೊಡು 500 ರೂಪಾಯಿ ಕೊಟ್ಟು ತಗೋತಿ ಕಣ. 5 ಒಂದ ಇಡೀ ಪಿಂಡಿನ ತಗೊಂಡ್ರು ಅಷ್ಟೇ 500 ರೂಪಾಯಿಗೆ ಸೀರೆ ಇಲ್ಲ ಕಣಕ್. ಲಾಸ್ಟ್ ಎಷ್ಟು ಕೊಟ್ಟಿಯಪ್ಪ? ಅಯ್ಯೋ ಬಿರ್ಬಿರ್ ಹೇಳು, ಮನೆಗೆ ಹೋಗ್ಬೇಕು ಕಣ. ಇನ್ನುವೇ ಹೊಟ್ಟೆ ಊಟ ಉಂಡಿಲ್ಲ, ನೀನು ಬರೀ ಒತ್ತಂತೆ ಬಂದಿದ್ದಿ. ಮನೆಗೆ ಹೋಗಿ ಹೊಟ್ಕೊಳ್ಬೇಕು ಕಣ. ಬೇಳು ಇನ್ನೊಂದು ರೇಟ ಬರಬರ್ನೆ. ಲಾಸ್ಟ್ 2,200 ರೂಪಾಯಿ ಮಾಡ್ಕೊಡ್ತೀನಿ ನೋಡ್ರಕ್ಕ. 2,200 2,200 ಆದ್ರೆ ತಗೊಳ್ಳಿಲ್ಲ ಅಂದ್ರೆ ಬಿಟ್ಬಿಡಿ. ಅಯ್ಯಯ್ಯಯ್ಯ ಬಿಟ್ಬಿಡು ಅಂತೆಲ್ಲ ತಗೊಂಡೋಗು. ಯಾರಿಗೆ ಬೇಕು 2,200 ರೂಪಾಯಿಗೆ. ಅಲ್ಲೇ ಪೇಟೆಗೆ ಹೋದ್ರೆ ಇದಕ್ಕಿಂತ ಘನವಾಗಿರೋವು 500 ರೂಪಾಯಿಗೆ 600 ರೂಪಾಯಿಗೆ ಕಣ್ಣುಗ್ ಬೇಕಾ ಸೀರೆ ಸಿಗ್ತವೆ. ನೀನೇನು ಹಿಂಗಾಡ್ತಿಯಲ್ಲ ಉರ್ಸಿಂಗ್ ನಂಗೆ. ಊರ್ಸಿಂಗ್ ನಂಗೆ ಅಲ್ಲ ಕಣಮ್ಮ. ನೀವು 2,000 ರೂಪಾಯಿ ಸೀರೆನೋ 500 ರೂಪಾಯಿ ಕೇಳಿದ್ರೆ ಇನ್ನೇನು ಹೇಳೋಣ ನಾನು? ನನಗೆ ಬಂದಿಲ್ಲ ಕಣಮ್ಮ ಅಷ್ಟಕ್ಕೆ ರೇಟು. ಏನ ಅವರೆಲ್ಲ ಹಳ್ಳಿ ಜನ, ನಾನು ಒಂಚೂರು ಪೇಟೆ ಓಡಾಡ್ತೀನಿ, ನಾನು ಕರೆಕ್ಟಾಗಿ ರೇಟ್ ಹೇಳ್ತೀನಿ. ಅಷ್ಟು ಕೊಡು ಸುಮ್ಮನೆ. ನಿನಗೂ ಬೇಡ ನನಗೂ ಬೇಡ. 700 ರೂಪಾಯಿ ಎಲ್ಲರೂ ತಗೊಂಡವಳೆ. ನನ್ನ ತಂಗಿಯರೆಲ್ಲ ಇದರಲ್ಲಿ ಬೆಂಗಳೂರಲ್ಲಿ ತಗೊಂಡವ್ರೆ ಇಂಥ ಸೀರೆನ, ಸೇಮ್ ಸೀರೆನ 700 ರೂಪಾಯಿ ಕೊಟ್ಟು. ಸುಮ್ಮನೆ ಕೊಡೋದು ನೋಡು. 5 ಸೀರೆ ಕಾಲ ಆಯ್ತಾ ಒಂದೇ ತವ. ಇದೇನಾಗಿ ಒಂದೇ ಸಲ 200 ರೂಪಾಯಿ ಎಷ್ಟು ಜಾಸ್ತಿ ಮಾಡ್ತಾ ಇದೆಯಲ್ಲ. ಹೋಗತ್ತಾಗಿ. ಸುಮ್ಮನೆ ತಿಮ್ಮಜ್ಜಿ, ನನ್ನ ತಂಗಿ ಎಲ್ಲ ತಗೊಂಡವ್ರೆ ಕಣ 700 ರೂಪಾಯಿ ಕೊಟ್ಟು ಸೀರೆಗಳ. ಅಕ್ಕೋ ಅದೇ ಕ್ವಾಲಿಟಿ ಬೇರೆ ಇರ್ತದೆ, ಇದೇ ಕ್ವಾಲಿಟಿ ಬೇರೆ ಇರ್ತದೆ. ಲಾಸ್ಟ್ ನೋಡಕ ನಾನು 1,500 ಮಾಡ್ಕೊಡ್ತೀನಿ, ಅದಕ್ಕಿಂತ ಕಮ್ಮಿ ಇಲ್ಲ. ಏಣ ನಾನು ಹೇಳಿರೋದು ಒಂದೇ ರೇಟು 700 ರೂಪಾಯಿ. ಆದರೆ ಕೊಡು, ಇಲ್ವೇ ಪಿಂಡಿ ಕಟ್ಕೊಂಡು ಎದ್ದೋಳು ಯಾಕೆ ಕನ್ನಡ 700 ರೂಪಾಯಿಗೆ ಅಂತ ಕೊಟ್ಟಾರೆ ಈ ಸೀರೆಗೆ. ನೀನೇ ಹಿಂಗೆ ಹೇಳ್ತೀಯಲ್ಲ, ಕೊಡು ಏನಾಗಲ್ಲ. 1,000 ರೂಪಾಯಿ ಕೊಟ್ರಕ್ಕ ಹಾಳಾಗೋಗ್ಲಿ. ಅಣ್ಣ ಅದು ಯಾಕೆ ಹಿಂಗೆ ಆಡ್ತೀಯಲ್ಲ? 1,000 ರೂಪಾಯಿನೇ ಇಲ್ಲ, 1,000 ರೂಪಾಯಿನೇ ಇಲ್ಲ, 700 ರೂಪಾಯಿ ಕೊಡ್ತೀವಿ. ಕೊಡು ಸೀರೆಗಳ. 5 ಸೀರೆ ತಗೋತಿ ಕಣ. ಅಯ್ಯೋ ಕೆಟ್ಟ ಜನ, ಎಲ್ಲೋ ಬಂದು ಪಿಂಡಿ ಬಿತ್ತಂಗಾಯ್ತು. ನಾನು ಬಂದಿದ್ದೆ ಲಾಭ ಅನ್ಕೊಂಡು ಕೊಟ್ಬಿಡ್ಬೇಕಷ್ಟೇ. 800 ರೂಪಾಯಿ ಕೊಟ್ರಕ್ಕ. 8 ಇಲ್ಲ 9 ಇಲ್ಲ. ಅವಳು ಮುಂದೆ ಸಲ 200 ರೂಪಾಯಿ ಜಾಸ್ತಿ ಮಾಡ್ಬಿಟ್ಲು. ನಾನಾಗಿದ್ರೆ 600 ರೂಪಾಯಿಗೆ ಕೇಳ್ತಿದ್ದೆ. 700 ರೂಪಾಯಿ ಕೇಳ್ಬಿಟ್ಟವಳೆ.
ಈಗ ಇದು ಮಾಡೋದು ಬೇಡ, ಸುಮ್ಮನೆ ಎಲ್ಲಾರ್ಗು 700 ರೂಪಾಯಿ ಮಾಡಿ ಕೊಡು. ನೋಡ್ರಕ್ಕ ಕಲರ್ ಆರಿಸ್ಕೊಳ್ಳಿ ಕೊಟ್ಟನು ತಡ್ರಿ. ನನಗೆ ಪಿಂಕು, ನನಗೆ ಹಸಿರು ಕಲರ್ ಕೊಡ್ರವ. ಯಾಕ ನಂಗೆ ಆಕಾಶ ನೀಲಿ ಕೊಡ್ರೆ, ನನಗೆ ಈ ಇದ್ರ ಕಲರ್ ಇದೆಲ್ಲ ಪಿಸ್ತಾ ಕಲರ್ ಅದು ಕೊಡು. ಲಕ್ಷ್ಮಕ್ಕ ನನಗೆ ಆ ಕಲರ್ ಚೆನ್ನಾಗಿ ಕಂಡತ್ ನೋಡೆ. ಇಲ್ಲಂತರ ಆಕಾಶ ನೀಲಿ ಇದ್ರದ್ದು ಕಲರ್ ಬರ್ತಲ್ಲಮ್ಮ, ನೀನು ಅದು ತಗೋ, ನಿನ್ನ ಮಗ ಚೆನ್ನಾಗಿ ಕಾಣಿಸ್ತ ಕಣದು. ಸರಿ ಕಣಪ್ಪ, ಅದೇ ಕೊಡಪ್ಪ ನನಗೆ. ಅಪ್ಪ ನೀವು ಬನ್ನಿ ಸೀರೆ ವ್ಯಾಪಾರ ಮಾಡೋಣ ಎಲ್ಲಾರು. ನಿಮ್ಗೂ ನಾನು ಸೀರೆ ಕೊಡಿಸ್ತೀನಿ, ಇನ್ನು 700 ರೂಪಾಯಿ ಕೊಟ್ಟು. ಯಾರ್ಯಾರು ಸೀರೆ ಬೇಕೋ ಅವರೆಲ್ಲ ಕಮೆಂಟ್ ಮಾಡಿ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನಮ್ಮ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.